ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಜಿಯೋ ಏರ್ಟೆಲ್ ಗ್ರಾಹಕರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ. ಇದೀಗ ರೀಚಾರ್ಜ್ ದರ ಏರಿಕೆ ಆಗಲಿದೆ. ಹಾಗಿದ್ರೆ ಎಷ್ಟು ದರ ಏರಿಕೆ ಆಗಲಿದೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಭಾರತದ ಪ್ರಮುಖ ಟೆಲಿಕಾಂ ಕಂಪನಿಗಳು ಶೀಘ್ರದಲ್ಲೇ ರೀಚಾರ್ಜ್ ದರಗಳನ್ನು ಮತ್ತೊಂದು ಹಂತಕ್ಕೆ ಏರಿಸುವ ಮುನ್ಸೂಚನೆ ನೀಡಿದೆ. ಜಿಯೋ, ಏರ್ಟೆಲ್ ಮತ್ತು ವಿಐ ಕಂಪನಿಗಳು ತಮ್ಮ ಲಾಭದ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಲು 2026ರ ಮಧ್ಯಭಾಗದ ವೇಳೆಗೆ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಗ್ರಾಹಕರು ಈಗಲೇ ಲಭ್ಯವಿರುವಂತಹ ವಾರ್ಷಿಕ ಪ್ಲಾನ್ಗಳನ್ನು ಆರಿಸಿಕೊಳ್ಳುವುದು ಮುಖ್ಯ. ಬೆಲೆ ಏರಿಕೆ ಬಿಸಿ ನಿಮ್ಮ ಮಾಸಿಕ ಬಜೆಟ್ಗೆ ತಟ್ಟುವ ಮುನ್ನವೇ ಲಾಂಗ್ ಟರ್ಮ್ ಪ್ಲಾನ್ ರೀಚಾರ್ಜ್ ಮಾಡಿಕೊಂಡರೆ ಹಣ ಉಳಿತಾಯ ಆಗಲಿದೆ. ಮುಂಬರುವ ಬೆಲೆ ಏರಿಕೆಯಿಂದ ತಪ್ಪಿಸಿಕೊಳ್ಳಲು ಹೆಚ್ಚಿನ ಬಳಕೆದಾರರು ಈಗ ದೀರ್ಘಾವಧಿಯ ರೀಚಾರ್ಜ್ ಪ್ಯಾಕ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ತಿಂಗಳ ರೀಚಾರ್ಜ್ಗೆ ಹೋಲಿಸಿದ್ರೆ ವಾರ್ಷಿಕ ಪ್ಲಾನ್ಗಳು ಯಾವಾಗಲೂ ಹೆಚ್ಚು ಲಾಭದಾಯಕವಾಗಿರುತ್ತೆ. ಇನ್ನು ಏರ್ಟೆಲ್ ಮತ್ತು ಜಿಯೋ ಇಂದಿಗೂ ಆಕರ್ಷಕ ಅನ್ಲಿಮಿಟೆಡ್ 5G ಪ್ಲಾನ್ಗಳನ್ನು ನೀಡ್ತಾ ಇದೆ. ನೀವು ರೀಚಾರ್ಜ್ ಮಾಡುವ ಮೊದಲು ಆಯಾ ಕಂಪನಿಗಳ ಅಧಿಕೃತ ಆ್ಯಪ್ಗಳಲ್ಲಿರುವ ಆಫರ್ಗಳನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು ದೆಹಲಿ ಮತ್ತು ಮುಂಬೈ, ಬೆಂಗಳೂರಿನಂತಹ ಮೆಟ್ರೋ ನಗರಗಳಲ್ಲಿ ಫೈಬರ್ ಇಂಟರ್ನೆಟ್ ದರಗಳು ವಿಭಿನ್ನವಾಗಿದೆ. ಹೆಚ್ಚಿನ ಕಂಪನಿಗಳು 100 MBಗಿಂತ ಹೆಚ್ಚಿನ ವೇಗದ ಪ್ಲಾನ್ಗಳೊಂದಿಗೆ OTT ಸಬ್ಸ್ಕ್ರಿಪ್ಷನ್ಗಳನ್ನು ಕೂಡ ಉಚಿತವಾಗಿ ನೀಡ್ತಾ ಇದೆ. ಹಾಗಾಗಿ ಮುಂದಿನ ದಿನದಲ್ಲೇ ಕೂಡ ಇದೀಗ ಜಿಯೋ ಮತ್ತು ಏರ್ಟೆಲ್ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿಯನ್ನು ಕೂಡ ತಟ್ಟಲಿದೆ. ಸ್ನೇಹಿತರೆ, ಈ ಬಗ್ಗೆ ನೀವು ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.